ನನ್ನ ತಂದೆಯ ಕಷ್ಟ ನೋಡಿ ಯಾವಾಗಲೂ ಅಂದ್ಕೊಳ್ಳೋದು, ನನ್ನ ತಂದೆಗೆ ನಾನು ಶೋಲ್ಡರ್ ಆಗಬೇಕು ಅಂತ. ಮನೆ ತುಂಬ ದೊಡ್ಡ ಹೆಸರುವಾಸಿಯಾದ ಮನೆತನ, ಆದರೆ ಕಷ್ಟ, ತಂದೆ ಸೋತೋಗಿದ್ದಾರೆ. ಆಗ ನನಗೆ ಇವತ್ತಿಗೂ ನೆನಪಿದೆ, ನಮ್ಮ ತಾಯಿಗೆ ಬಸ್ಸಿಗೆ ದುಡ್ಡು ಕೊಡೋಕ್ಕೂ ಇರ್ತಿರ್ಲಿಲ್ಲ. ಸೊ ಆ ದಿನದಲ್ಲಿ 2 ರೂಪಾಯಿಗೂ ಕಷ್ಟಪಡ್ತಾ ಇದ್ರು. ನಮ್ಮ ತಂದೆಗೆ ಒಬ್ಬರ ಪರಿಚಯ ಆಗುತ್ತೆ, ಅವರೊಂದು 2,000 ರೂಪಾಯಿ ಅಷ್ಟು ನಮ್ಮ ತಂದೆಗೆ ಹೆಲ್ಪ್ ಮಾಡಿ ಅವ್ರು ಹೇಳ್ತಾರೆ, ನಿಮ್ಮ ಮಗಳಿಗೆ ಎಜುಕೇಷನ್ ಲೋನ್ ತೆಗೆಸಿಕೊಡ್ತೀನಿ ಅಂತ. ಒಂದು ಎಜುಕೇಷನ್ ಲೋನ್ ಆಗಿ ಒಂದು 3-4 ಮಂತ್ಸಲ್ಲಿ ಅವರು ನಮಗೆ, ಇಲ್ಲ ನೀವು ನನ್ನ ಮದುವೆ ಆಗಬೇಕು ಅಂತ ನಂಗೆ ಕಂಡೀಷನ್ ಹಾಕ್ತಾರೆ, ನಾನು ನಿಮಗೆ ಹೆಲ್ಪ್ ಮಾಡಿದ್ದೀನಿ ಅಂತ. ನಾನು ಮದುವೆನೂ ಮಾಡಿಕೊಂಡೆ. ಅವರು ದಿನ ರಾತ್ರಿ 12 ಗಂಟೆಗೆ ಬರೋರು, 4 ಗಂಟೆಗೆ ಎದ್ದು ಹೋಗೋರು, ತುಂಬ ಹೊಡಿತಾ ಇದ್ರು, ಸಿಗರೆಟೆಲ್ಲ ಇಡ್ತಾ ಇದ್ರು. ತುಂಬ ಕಷ್ಟಪಟ್ಟೆ ಜೀವನದಲ್ಲಿ. ಅವಾಗ ಫೋನ್ ಸಂಪರ್ಕ ಎಲ್ಲ ಇರಲಿಲ್ಲ. ಅಷ್ಟೊತ್ತಿಗೆ ನಾನು ಗರ್ಭಿಣಿ ಬೇರೆ ಆಗಿದ್ದೆ. ಅಬಾರ್ಷನ್ ಮಾಡೋಕ್ಕೆ ಟ್ರೈ ಮಾಡಿಸಿದ್ರು, ಅದು ಆಗ ಡಾಕ್ಟರ್ ಆಗಲ್ಲ ಅಂದರು. ಇದರ ನಡುವೆ ಇವನು ಮದುವೆ ಆದವನು ನನ್ನ ಮಗುನ ಸ್ಕೂಲಿಂದ ಎತ್ತಾಕೊಂಡು ಹೋದ. ಅವನು ಕೊನೆಗೆ 50 ರೂಪಾಯಿಗೂ ನನಗೆ ಬಡಿಯೋನು, ಕೈ ಮುರಿಯಕ್ಕೆ ಬರುವನು. ತುಂಬ ಚಿತ್ರಹಿಂಸೆ. ಅದು ನಮಸ್ಕಾರ, ಚೈತ್ರ ಕುಂದಾಪುರ ಪಾಡ್ಕಾಸ್ಟ್ಗೆ ಸ್ವಾಗತ. ಒಬ್ಬ ಹೆಣ್ಮಗಳು ಮನಸ್ಸು ಮಾಡಿದ್ರೆ ತನ್ನ ಬದುಕಿನಲ್ಲಿ ಏನ್ ಬೇಕಾದರೂ ಸಾಧಿಸಬಹುದು ಅನ್ನೋದಕ್ಕೆ ನಮ್ಮ ನಡುವೆ ಕೆಲವೇ ಹೆಣ್ಮಕ್ಳು ಕಾಣೋದಕ್ಕೆ ಸಿಗ್ತಾರೆ. ಹಾಗೆ ನಮ್ಮ ನಡುವೆ ಬದುಕನ್ನ ಒಂದು ಮಾದರಿಯಾಗಿ ನಡೆಸಿ ಆ ಮುಖಾಂತರ ಹಲವಷ್ಟು ಹೆಣ್ಣು ಮಕ್ಕಳಿಗೆ ಇದನ್ನು ಮಾಡಬಹುದು, ಹೀಗೂ ಬದುಕಬಹುದು ಅನ್ನೋದನ್ನ ತೋರಿಸಿರುವಂಥ ಒಬ್ಬ ಹೆಣ್ಣುಮಗಳ ಜೊತೆ ಇವತ್ತು ನಾನು ನಮ್ಮ ಪಾಡ್ಕಾಸ್ಟ್ನಲ್ಲಿ ಕೂತ್ಕೊಂಡಿದ್ದೇನೆ. ಇವರು ಬಹಳ ಹಿಂದೆನೆ ಚಿತ್ರನಟಿಯಾಗಿದ್ದವರು, ಹಲವಾರು ಸೀರಿಯಲ್ಗಳಲ್ಲಿ ನಟಿಸಿದವರು, ತದನಂತರ ತನ್ನಂತಾನು ಬಿಸ್ನೆಸ್ ಕ್ಷೇತ್ರಕ್ಕೆ ತೊಡಗಿಸ್ಕೊಂಡವರು, ಗಂಡು ಮಕ್ಕಳು ಕೂಡ ಮಾಡೋದಕ್ಕೆ ಹೆದರುವಂತಹ ಬಿಸ್ನೆಸ್ನಲ್ಲಿ ತಾನಿಳಿದು ಅದರಲ್ಲಿ ಸಕ್ಸಸ್ ಆಗಿರುವವರು, ಎಲ್ಲ ಸವಾಲುಗಳನ್ನು ಮೀರಿ ಒಂದು ಭವ್ಯವಾದ ದೇವಸ್ಥಾನ ಕಟ್ಟುವ ಕಲ್ಪನೆಯನ್ನ ನನಸಾಗಿಸಿದವರು. ಸೊ ಇವತ್ತು ನಮ್ಮ ಜೊತೆಗೆ ಅಪರೂಪವಾಗಿರುವಂತಹ ಒಬ್ಬ ಹೆಣ್ಣುಮಗಳಿದ್ದಾರೆ. ಸೊ ಬೇರೆ ಯಾರು ಅಲ್ಲ, ಅಮಿತಾ ಆರ್ ಹೆಗಡೆ ಅಂತ, ವನದುರ್ಗ ಚಾರಿಟೇಬಲ್ ಟ್ರಸ್ಟ್ನ ಸಂಸ್ಥಾಪಕರವರು. ಅವರನ್ನ ಇವತ್ತು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ಳೋಣ. ನಮಸ್ತೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ವನದುರ್ಗಾದೇವಿ ಆಶೀರ್ವಾದದಿಂದ ಚೆನ್ನಾಗಿದ್ದೀನಿ. ಮೇಡಮ್, ಆಕ್ಚುಲಿ ನೀವು ಸೀರಿಯಲ್ ನಟಿಯಾಗಿದ್ದವರು, ಸೀರಿಯಲ್ ನಿರ್ಮಾಪಕಿ ಆಗಿದ್ದಂಥವ್ರು, ಬಿಸ್ನೆಸ್ ಫೀಲ್ಡ್ಗೆ ಇಳಿತೀರಿ. ಸೊ ಉಡುಪಿ ಅಂತ ಒಂದು ಊರಿನಿಂದ ಮಹಾನಗರಕ್ಕೆ ಬಂದು ಬಿಸ್ನೆಸ್ಗೆಲ್ಲ ಇಳಿಬೇಕು ಅಂತಂದ್ರೆ ಒಂದು ಬೇರೆಯದೇ ಒಂದು ಧೈರ್ಯ ಬೇಕು. ಸೊ ಹೇಗಿತ್ತು ಮೇಡಮ್ ಇದಕ್ಕೆಲ್ಲ ಈ ರೀತಿದೊಂದು ಬದುಕನ್ನ ಕಟ್ಕೊಳ್ಳೋದಕ್ಕೆ? ನಿಮ್ಮ ಬಾಲ್ಯ ಎಷ್ಟು ನಿಮ್ಗೆ ಶಕ್ತಿ ಕೊಟ್ಟಿತ್ತು ಅಂತ? ಹೇಗಿತ್ತು ನಿಮ್ಮ ಬಾಲ್ಯ ಅಂತ? ನನ್ನ ತಂದೆಯವರು ಬಾಂಬೆನಲ್ಲಿ ಹೋಟೆಲಿಯರ್ ಆಗಿದ್ರು. ಅವರು ಹೋಟೆಲ್ ಲಾಸ್ ಆಯ್ತಂತ ಅವ್ರು ನಮ್ಮ ತಾಯಿ ಮನೆಯಲ್ಲಿ, ನಮ್ಮದ್ರಲ್ಲೆಲ್ಲ ಹಾಗೆ ಹೆಂಡತಿ ಮನೆಯಲ್ಲಿ ಬಂದು ಅಳಿಯಕಟ್ಟು. ಸೊ ಅಲ್ಲಿ ಬಂದು ವ್ಯವಸಾಯ ಮತ್ತೆ ಸಣ್ಣ ಗ್ರೋಸರಿ ಶಾಪ್ ಎಲ್ಲ ಮಾಡ್ಕೊಂಡಿದ್ರು. ಸೊ ಅವಾಗೆಲ್ಲ ನಾವು LKG ಎಲ್ಲ ನಮ್ದು ಬಾಂಬೆಲಿ ಆಗಿತ್ತು. ಇಲ್ಲಿ ಬಂದು ನಾನು 1ನೇ ಕ್ಲಾಸು 2ನೇ ಕ್ಲಾಸ್ 3ನೇ ಕ್ಲಾಸ್ ಓದಿದ್ದು ನನಗೆ ನೆನಪಿಲ್ಲ. ನನಗೆ ಶಾಲೆ ಹೋದದ್ದು ನೆನಪಿಲ್ಲ. ನಾನು ಕರೆಕ್ಟಾಗಿ ನೆನಪಿದೆ, ನಾನು 4ನೇ ಕ್ಲಾಸಿಗೆ ಶೆಟ್ಟಿಬೆಟ್ಟು ಸ್ಕೂಲ್, ಗೌರ್ಮೆಂಟ್ ಸ್ಕೂಲಿಗೆ ಹೋದದ್ದು. ಅಲ್ಲಿಂದ ನಾನು 5ನೇ ಕ್ಲಾಸಿಗೆ ಪರ್ಕಾಳ ಸ್ಕೂಲಿಗೆ ಹೋದೆ. ಅವಾಗ ತುಂಬ ಬಡತನ ಚೈತ್ರ. ಮನೆ ತುಂಬ ದೊಡ್ಡ ಹೆಸರುವಾಸಿಯಾದ ಮನೆತನ, ಆದರೆ ಕಷ್ಟ, ತಂದೆ ಸೋತೋಗಿದ್ದಾರೆ. ಜೀವನದಲ್ಲಿ ಒಂದು ದೊಡ್ಡ ಪಾಠ ಏನಂದ್ರೆ, ಸೋತೋದಾಗ ಯಾರು ಜೊತೆಗಿರಲ್ಲ. ಕುಟುಂಬನಾಗ್ಲಿ ನಮ್ಮ ಸರ್ಕಲ್ ಆಗಲಿ ಯಾರು ನಮ್ಮ ಜೊತೆ ಬರಲ್ಲ ಅಂತ ನಾನು 5ನೇ ಕ್ಲಾಸಲ್ಲಿರುವಾಗಲೇ ನನಗೆ ಗೊತ್ತಾಯಿತು. ಆಮೇಲೆ 5ನೇ ಕ್ಲಾಸ್ ಆದಮೇಲೆ ನನ್ನ ತಾಯಿಯ ತಮ್ಮನ ಮನೆ ಜೊತೆಗೆ ನನ್ನ ಎಜುಕೇಷನ್ಗೋಸ್ಕರ ನನ್ನ ತಂದೆ ತಾಯಿ ಕಳಿಸಿದ್ರು ಹಿರಿಯಡ್ಕ ಸ್ಕೂಲಲ್ಲಿ 6-7 ಓದಿದೆ. ಆಮೇಲೆ ತಿರ್ಗಾ ಅಲ್ಲಿ ಅವರ ನಡುವೆ ಏನೋ ಭಿನ್ನಾಭಿಪ್ರಾಯ ಬಂದು ಅವರು ನನ್ನ ಎಜುಕೇಷನನ್ನು ಅರ್ಧದಲ್ಲಿ ಬಿಟ್ಟುಬಿಟ್ರು. ಆಮೇಲೆ ಶೆಟ್ಟಿಬೆಟ್ಟಿಂದ ನಾನು ಹಿರಿಯಡ್ಕಕ್ಕೆ ಹೋಗ್ತಾ ಇದ್ದೆ. ಆಗ ನನಗೆ ಇವತ್ತಿಗೂ ನೆನಪಿದೆ, ನಮ್ಮ ತಾಯಿಗೆ ಬಸ್ಸಿಗೆ ದುಡ್ಡು ಕೊಡೋಕ್ಕೂ ಇರ್ತಿರ್ಲಿಲ್ಲ. ಸೊ ಆ ದಿನದಲ್ಲಿ 2 ರೂಪಾಯಿಗೂ ಕಷ್ಟಪಡ್ತಾ ಇದ್ರು. ಸೊ ಅಂಥ ದಿನಗಳನ್ನೆಲ್ಲ ದಾಟಿ ಬಂದ್ವಿ. ಆಮೇಲೆ 8, 9, 10 ಪರ್ಕಾಳ ಹೈಸ್ಕೂಲಲ್ಲಿ ಆಯಿತು. 11, 12 MGM ಮಣಿಪಾಲ್ ಜೂನಿಯರ್ ಕಾಲೇಜಲ್ಲಿ ಆಯಿತು. ಆಮೇಲೆ ಫಸ್ಟ್ ಇಯರ್ ಡಿಗ್ರಿಗೆ ಹೋಗುವಾಗ ನಮ್ಮ ತಂದೆಗೆ ನಾನು ಓದಿಸೋಕ್ಕೆ ತುಂಬ ಕಷ್ಟ ಆಗ್ತಾ ಇತ್ತು. ಅಂದರೆ ನಾವು 4 ಮಕ್ಕಳು. ನನ್ನ ದೊಡ್ಡ ಅಣ್ಣ ಅವರು ಓದಲಿಲ್ಲ, 7ನೇ ಕ್ಲಾಸಲ್ಲಿ ಬಿಟ್ಬಿಟ್ರು. ಆಮೇಲೆ ನಾನು ಸೆಕೆಂಡವಳು, ಆಮೇಲೆ ಥರ್ಡ್ ನನ್ನ ತಂಗಿ, ಆಮೇಲೆ ಇನ್ನೊಂದು ನನ್ನ ತಮ್ಮ. ಸೊ ನಮ್ಮ ತಂದೆಗೆ ಆಗ ಮಕ್ಕಳನ್ನು ಎಜುಕೇಶನ್ ಕೊಡ್ಬೇಕಂದ್ರೆ ಒಳ್ಳೆ ಎಜುಕೇಟೆಡ್ ಪರ್ಸನ್, ಅವರು ಒಳ್ಳೆ ಇಂಗ್ಲಿಷ್ ಮಾತಾಡ್ತಾ ಇದ್ರು. ಸೊ ಅವರಿಗೆ ತುಂಬಾ ಆಸೆ ಇತ್ತು ಮಗಳು ಏನಾದ್ರು ದೊಡ್ಡದಾಗಬೇಕು ಅಂತ. ಆದ್ರೆ ಪಾಪ ಹಣಕಾಸಿನ ತೊಂದರೆ, ಆರ್ಥಿಕ ಪರಿಸ್ಥಿತಿ ಸರಿ ಇರಲಿಲ್ಲ, ಅದಕ್ಕೆ ತೊಂದರೆ ಆಗ್ತಾ ಇತ್ತು. ಆದ್ರೂ ಪಾಪ ಕಷ್ಟಪಟ್ಟು ಈ ಗ್ರೀನ್ ಚಿಲ್ಲಿ ಎಲ್ಲ, ಮೆಣಸು ಮತ್ತೆ ಗೆಣಸು ಅದನ್ನೆಲ್ಲ ಮಾಡ್ತಾ ಇದ್ರು. ಸೊ ಅದನ್ನೆಲ್ಲ ಮಾರಿ ನಮಗೆ ಫೀಸಿಗೆ ಅದಕ್ಕೆಲ್ಲ ದುಡ್ಡು ಕೊಡ್ತಾ ಇದ್ರು. ಸೊ ತುಂಬಾ ಕಷ್ಟದಲ್ಲಿ ಮೇಲೆ ಬಂದ್ವಿ. ಆಮೇಲೆ ಇನ್ನೇನು ಡಿಗ್ರಿಗೆ ಓದ್ಬೇಕನ್ನುವಾಗ
ನಮ್ಮ ತಂದೆಗೆ ಒಬ್ಬರ ಪರಿಚಯ ಆಗುತ್ತೆ. ಅವರು ಒಂದು 2,000 ರೂಪಾಯಿ ಅಷ್ಟು ನಮ್ಮ ತಂದೆಗೆ ಹೆಲ್ಪ್ ಮಾಡಿ ಅವ್ರು ಹೇಳ್ತಾರೆ, ನಿಮ್ಮ ಮಗಳಿಗೆ ಎಜುಕೇಷನ್ ಲೋನ್ ತೆಗೆಸಿಕೊಡ್ತೀನಿ ಅಂತ. ಸೊ ತಂದೆ ಅದನ್ನು ನಂಬ್ತಾರೆ. ಅವರು ಮಾಡಿಯೂ ಕೊಡ್ತಾರೆ. ಲೇಟರ್ ಆನ್ ಸ್ಟೇಜಲ್ಲಿ ಒಂದು ಎಜುಕೇಷನ್ ಲೋನ್ ಆಗಿ ಒಂದು 3-4 ಮಂತ್ಸಲ್ಲಿ ಅವರು ನಮಗೆ, ಇಲ್ಲ ನೀವು ನನ್ನನ್ನು ಮದುವೆ ಆಗಬೇಕು ಅಂತ ನಂಗೆ ಕಂಡೀಷನ್ ಹಾಕ್ತಾರೆ, ನಾನು ನಿಮಗೆ ಹೆಲ್ಪ್ ಮಾಡಿದ್ದೀನಿ ಅಂತ. ಸೊ ಆಗ ನಾನು ಅದೇನೋ ಗೊತ್ತಿಲ್ಲ, ಒಪ್ಕೊಳ್ಬೇಕಾಯ್ತು. ಒಪ್ಕೊಂಡು ಫಸ್ಟ್ ಇಯರ್ ಡಿಗ್ರಿ ಆದಮೇಲೆ ನಾನು ಮದುವೆನೂ ಮಾಡಿಕೊಂಡು ತುಂಬ ಕಷ್ಟಪಟ್ಟೆ. ಹೌದು, ತುಂಬ ಕಷ್ಟಪಟ್ಟೆ. ಆಮೇಲೆ ಶಿರಡಿಗೂ ಅವ್ರು ನನ್ನನ್ನು ಕರ್ಕೊಂಡೋದ್ರು. ಶಿರಡಿನಲ್ಲಿ ಅಲ್ಲೆಲ್ಲ ಗೊತ್ತಾಯಿತು ನನಗೆ. ಎಲ್ಲ ಅವ್ರು ಹೇಳಿದ್ರಲ್ಲಿ, ಇವನ್ನ ಯಾಕೆ ಮದುವೆಯಾಗಿ ಬಂದಿದ್ದೀರಾ, ಇವರ ಕ್ಯಾರೆಕ್ಟರ್ ಸರಿ ಇಲ್ಲ ಎಲ್ಲ ಹೇಳಿದರು. ಅವರು ರಾತ್ರಿ 12 ಗಂಟೆಗೆ ಬರೋರು, 4 ಗಂಟೆಗೆ ಎದ್ದು ಹೋಗೋರು, ತುಂಬ ಹೊಡಿತಾ ಇದ್ರು, ಸಿಗರೆಟೆಲ್ಲ ಇಡ್ತಾ ಇದ್ರು. ತುಂಬ ಕಷ್ಟಪಟ್ಟೆ ಜೀವನದಲ್ಲಿ. ಅವಾಗ ಫೋನ್ ಸಂಪರ್ಕ ಎಲ್ಲ ಇರಲಿಲ್ಲ. ಆದ್ರೂ ನಾನು ಹೋಗ್ತಾ ಇರುವಾಗ, ಅವ್ರ ಜೊತೆ ಹೋಗ್ತಾ ಇರುವಾಗ ಅವ್ರ ರಿಲೇಷನ್ ಅವ್ರು ನನಗೊಬ್ಬರು 300 ರೂಪಾಯಿ ಕೊಟ್ಟಿದ್ರು. ಆ 300 ರೂಪಾಯಿನ ನಾನು ಬ್ಯಾಗಲ್ಲಿ ಇಟ್ಟಿದ್ದೆ. ಅದು ನನಗೆ ನೆನಪಿಗೆ ಬಂದು ನಾನು ಒಂದು 3-4 ಮಂತ್ಸ್ ಅಷ್ಟೇ ಇದ್ದೆ ಅಲ್ಲಿ. ಆಮೇಲೆ ನಾನು ಆ 300 ರೂಪಾಯಿ ನೆನಪಾಗಿ ನಾನು ಹಿಡ್ಕೊಂಡು ವಾಪಸ್ ನಾನು ಊರಿಗೆ ಬಂದೆ. ನಾನು ಊರಿಗೆ ಬಂದ ಕೂಡಲೇ ನಮ್ಮ ತಂದೆ ತಾಯಿ, ಮರ್ಯಾದೆ ಪ್ರಶ್ನೆ ಅಲ್ವಾ, ಯಾಕೆ ವಾಪಸ್ ಬಂದೆ ಅಂತೆಲ್ಲ ಹೇಳಿದರು. ಅಷ್ಟೊತ್ತಿಗೆಲ್ಲ ಸ್ವಲ್ಪ ಎಲ್ಲ ಇವರು ಸಮಾಧಾನ ಮಾಡಿ, ನಮ್ಮ ತಂದೆ ಅದರಲ್ಲಿ ತುಂಬ ಅಪ್ಸೆಟ್ ಆದರು. ಒಂದು ಸ್ವಲ್ಪ ನನ್ನಿಂದ ನನ್ನ ಮಗಳಿಗೆ ಈ ಥರ ಆಯ್ತಲ್ವಾ ಅಂತ. ನನಗೆ ಯಾವಾಗಲೂ ನನ್ನ ತಂದೆಯ ಕಷ್ಟ ನೋಡಿ ಯಾವಾಗಲೂ ಅಂದ್ಕೊಳ್ಳೋದು, ನನ್ನ ತಂದೆಗೆ ನಾನು ಶೋಲ್ಡರ್ ಆಗಬೇಕು ಅಂತ. ಅದೊಂದು ದೊಡ್ಡ ಕನಸಿತ್ತು ನಂದು, ಶೋಲ್ಡರ್ ಆಗಬೇಕು, ನಾನು ಒಂದು ದಿವಸ ಒಳ್ಳೆ ಮನೆ ಕಟ್ಟಬೇಕು, ನಾನು ತುಂಬ ಒಂದು ಸಮಾಜದಲ್ಲಿ ಒಂದು 4 ಜನರಿಗೆ ಉಪಕಾರ ಮಾಡುವ ಥರ ನಾನು ಬದುಕಬೇಕು ಅನ್ನೋದಿತ್ತು. ಹಾಗಾಗಿ ನನ್ನ ಆ ಪಾರ್ಟನ್ನು, ನಾನು ಮದುವೆ ಪಾರ್ಟನ್ನು ಅಲ್ಲೇ ಮರಿತಾ ಬಂದು ಊರಿಗೆ ಬಂದೆ. ಅಷ್ಟೊತ್ತಿಗೆ ನಾನು ಗರ್ಭಿಣಿ ಬೇರೆ ಆಗಿದ್ದೆ. ನನಗೆ 6 ಮಂತಲ್ಲೇ ಗೊತ್ತಾದದ್ದು ನಾನು ಗರ್ಭಿಣಿ ಅಂತ. ಅಷ್ಟೊತ್ತಿಗೆ ನನಗೆ ಗರ್ಭಿಣಿ ಅಂತ ಸಹ ಗೊತ್ತಿರಲಿಲ್ಲ. ಯಾಕಂದರೆ ನಾವು ತಿನ್ನುವ ಫುಡ್ಡು ಸ್ವಲ್ಪ ಲೋ ಕ್ವಾಲಿಟಿದ್ದು ಆಗಿ ನಾವು ಹೆಣ್ಣುಮಕ್ಕಳು ದೊಡ್ಡವರಾಗ ಲೇಟಾಗಿ ಆಗ್ತಾರೆ. ಸೊ ನಾನು ದೊಡ್ಡವಳಾದದ್ದೇ ಫಸ್ಟ್ PUC ನಲ್ಲಿರುವಾಗ. ಸೊ ಹಾಗಾಗಿ ಅದರ ಸಮಸ್ಯೆನೂ ಇರ್ಬೋದು. ಹಾಗಾಗಿ ನಮಗೆ ಅದ್ರ ಬಗ್ಗೆ ಅಷ್ಟು ಪರಿಜ್ಞಾನ ಇರಲಿಲ್ಲ. ಹೌದು, ನಾನು ನಮ್ಮ ತಂದೆ ಈ ಮನುಷ್ಯನ ಜೊತೆ ಮದುವೆ ಮಾಡಿಕೊಟ್ಟಾಗಲೇ ನನಗೆ ಹೋಟೆಲ್ ಅಂದರೆ ಯಾವ ಥರ ಇರುತ್ತೆ, ಮಸಾಲೆ ದೋಸೆ ಅಂದರೆ ಯಾವ ಥರ ಅಂತ ನಾನು ಆವಾಗಲೇ ನೋಡಿದ್ದವಳು. ಅಷ್ಟೊಂದು ನಮ್ಗದು ಅದರ ಬಗ್ಗೆ ನಮಗೆ ಕರ್ಕೊಂಡೋಗೆಲ್ಲ ನೋಡಿಸಿ ನಾವು ಇಲ್ಲ. ಎಷ್ಟಂದರೆ ನಾವು ಸಣ್ಣ ಇರೋದ್ರಿಂದ ಇಲ್ಲಿ ತನಕದ್ದು, ಅಂದರೆ ನನ್ನ ಮಗಳಿಗೆ ನಾನು ಜನ್ಮ ಕೊಡೋ ತನಕ ನಮ್ಮ ಹತ್ರ ಒಂದು ಫೋಟೋನೂ ಇಲ್ಲ, ಯಾವುದೂ ಇಲ್ಲ ನಮ್ಮ ಹತ್ರ. ಅಂದರೆ ಆ ಟೈಮಲ್ಲಿ ಅಷ್ಟೂ ಕಷ್ಟದಿಂದ 1-2 ಊಟಕ್ಕೆ ಕಷ್ಟ ಇತ್ತು. ಆಮೇಲೆ ನನಗೆ ತಂದೆ ಅಬೋರ್ಷನ್ ಮಾಡೋಕ್ಕೆ ಟ್ರೈ ಮಾಡಿಸಿದ್ರು. ಸೊ ಅದು ಆಗ ಡಾಕ್ಟ್ರ್ ಆಗಲ್ಲ ಅಂದರು. ಸೊ ಆಮೇಲೆ ನಾನು ಇರಲಿ ಅಂದೆ. ಸೊ 7.5 ತಿಂಗಳಿಗೆ ನಾನು ನನ್ನ ಒಂದು ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟೆ. ಹೌದಾ? ಆಮೇಲೆ ಅವಳೇ ಈಗ ಡಾಕ್ಟರ್ ಆಗಿದ್ದಾಳೆ. ಸೊ ಅಂದರೆ ಸಣ್ಣ ಇರುವಾಗ ನನಗೆ ತುಂಬ ಆಸೆ ಇತ್ತು. ನಾನು ಯಾವಾಗಲೂ ತಂದೆ ಹತ್ರ ಹೇಳೋದು, ನನ್ನನ್ನು ಡಾಕ್ಟ್ರ್ ಓದಿಸು, ತಂದೆನಿಗೆ ನಾರ್ಮಲ್ ಓದಿಸೋಕ್ಕೇ ಕಷ್ಟ, ಇನ್ನೆಲ್ಲಿ ಡಾಕ್ಟ್ರ್ ಓದಿಸ್ತಾರೆ. ಸೊ ಹಾಗಾಗಿ ಅದು ಕನಸು ನಂದು ನನಸಾಗಿಲ್ಲ. ಆ ಕನಸನ್ನು ನಾನು ನನ್ನ ಮಗಳಲ್ಲಿ ನೋಡಿದೆ. ಸೊ ಇವತ್ತು ಅವರು ಡಾಕ್ಟರ್ ಆಗಿದ್ದಾರೆ. ಆಮೇಲೆ ಹೀಗೆ ಜೀವನ ಮುಂದುವರಿತಾ ಹೋಗ್ತಾ ಇರುವಾಗ ನಮ್ಮ ತಂದೆ ನನ್ನ ಮಗುವಿಗೆ 2 ವರ್ಷ ಇರುವಾಗ ತಂದೆ ದೇಹ ತೀರಿ ಹೋಗ್ತಾರೆ. ಅವಳು 40 ದಿವಸದ ಮಗು ಬಿಟ್ಟೆ ನಾನು ಕೆಲ್ಸಕ್ಕೆ ಹೋದೆ. ಸೊ ಅವಳು ನಾನು ಪ್ರೆಗ್ನೆಂಟ್ ಇರುವಾಗ ಸಹ ನನಗೆ 600 ರೂಪಾಯಿ ಸಂಬಳ ಕೆಲ್ಸಕ್ಕೆ ಸೇರಿಕೊಂಡೆ. ನಾನೊಂದು ಸುಮಾರು 4-5 ಕಿಲೋಮೀಟರ್ ನಡ್ಕೊಂಡೋಗಿ ಬಸ್ ಹತ್ತಿ ಕೆಲಸ ಮಾಡ್ತಾ ಇದ್ದೆ. ಆಮೇಲೆ ನಾನು 96ಅಲ್ಲಿ ಅಶ್ಮಿ ಕಂಪ್ಯೂಟರ್ಸ್ ಅಂತ ನಂದೇ ಒಂದು ಸ್ವಂತ DTP ವರ್ಕ್ ಇದ್ದು ಕಂಪ್ಯೂಟರ್ ಸ್ಟಾರ್ಟ್ ಮಾಡಿದೆ. ಸೊ ಸಣ್ಣ 300 ರೂಪಾಯಿ ಬಾಡಿಗೆಯಲ್ಲಿ ಸ್ಟಾರ್ಟ್ ಮಾಡಿದೆ. ಸೊ ಅಷ್ಟೊತ್ತಿಗೆ ನಾನು ಕಂಪ್ಯೂಟರ್ ಎಲ್ಲ ಕಲ್ತಿದ್ದೆ. ಹೌದು, ಅಲ್ಲಿ ನಾನು ಅವರ ಆಫೀಸಲ್ಲಿ ಇರುವಾಗ ಅದೇ 2,000 ಸಂಬಳಕ್ಕೆ ಆಫೀಸಲ್ಲಿ ಇದೆಯಲ್ಲ, ಅಲ್ಲಿ ನಾನು ಒಂದು ಸುಮಾರು ಜನಕ್ಕೆ ಕಂಪ್ಯೂಟರ್ ಎಲ್ಲ ಕಲಿಸಿಕೊಡ್ತಾ ಇದ್ದೆ. ಸೊ ಹಾಗಾಗಿ ನನಗೆ ಅದು ಇಲ್ಲಿ ಗೊತ್ತಾಯಿತು. ಸೊ ಆಮೇಲೆ ಈ DTP, ಬಟರ್ ಶೀಟು, ಮಣಿಪಾಲ ಸ್ಟೂಡೆಂಟ್ಸ್ ಅವ್ರಿಗೆ, MIT ಅವರಿಗೆ ಪ್ರಾಜೆಕ್ಟ್ ವರ್ಕ್ ಅವಾಗೆಲ್ಲ ನಾನು 9 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದೆ ಪರ್ ಡೇ. ನಾನು ಹೀಗೆ ಕುತ್ಕೊಂಡು 80 ಪೇಜ್ ಟೈಪಿಂಗ್ ಮಾಡ್ತೀನಿ. ಸೊ ಅದೆಲ್ಲ ಮಾಡ್ತಾ ಇದ್ದೆ. ತುಂಬ ಕಷ್ಟಪಟ್ಟು ಡೇ ನೈಟ್ ಕಷ್ಟಪಟ್ಟು ಒಂದು 2000ನೇ ಇಸ್ವಿಗೆ ನಾನು ನನ್ನ ಸ್ವಂತ ಒಂದು ಅಂಗಡಿನ ಮಾಡಿಕೊಂಡೆ. ಈ ನಡುವೆ 1997ಅಲ್ಲಿ ನನಗೆ ಒಬ್ಬರು PPCಯಲ್ಲಿ ಒಬ್ರು ಲೆಕ್ಚರ್ ಇದ್ದರು. ಅವರು ಬಂದು ನನ್ನನ್ನು ಕಾಂಟ್ಯಾಕ್ಟ್ ಆದರು. ನಾಗಭರಣವರ ಟೆಲಿಫಿಲ್ಮ್ ಇದೆ, ಸೊ ಒಂದು ಪಾತ್ರ ಇದೆ, ಸೊ ಮಾಡಬೇಕು ನೀನು 15 ದಿವಸ ಶೂಟಿಂಗ್ ಅಂದರು. ಸೊ ಅದಕ್ಕೆ ನಾನು
ಹಿಂದಿ ನನಗೆ ಚೆನ್ನಾಗಿ ಬರ್ತಾ ಇತ್ತು. ಹಾಗಾಗಿ ನನಗೆ ಸ್ವಲ್ಪ ಹಿಂದಿ ಸಬ್ಜೆಕ್ಟ್ ಅಂದ್ರೂ ನನಗೆ ಇಷ್ಟ. ಸೊ ನಾನು ನನ್ನ ಇದರಲ್ಲಿ ಇರುವಾಗ ತಗೊಂಡದ್ದು ಕನ್ನಡ ಮತ್ತು ಹಿಂದಿ ಎರಡನ್ನೂ ತಗೊಂಡಿದ್ದೆ. ಹಾಗಾಗಿ ನಾನು ಅವರಿಗೆ ಓಕೆ ಅಂತ ಒಪ್ಕೊಂಡು ಆಲ್ರೆಡಿ ನನ್ನ ಆಫೀಸ್ ಆಗೋ ಸೆಟಪ್ ಆಗಿತ್ತು. 1996 ಡಿಸೆಂಬರ್ 16ಕ್ಕೆ ನಾನು ಸ್ವಂತ ಅಂಗಡಿ ಮಾಡಿಬಿಟ್ಟೆ, ಅಶ್ಮಿ ಕಂಪ್ಯೂಟರ್ಸ್ ಮಾಡಿಬಿಟ್ಟೆ. ಇದರ ನಡುವೆ ಇವನು ಮದುವೆ ಆದವನು ನನ್ನ ಮಗುನ ಸ್ಕೂಲಿಂದ ಎತ್ತಾಕೊಂಡು ಹೋದ. ಸೊ ನಮಗೆ ಕೇಳದೇನೆ. ಸೊ ಮತ್ತೆ ನಾನು ಎಲ್ಲ ಸ್ವಲ್ಪ ಮಾತಾಡಿ ವಾಪಸ್ ತರಿಸಿದ್ದೆ. ಅವಳಿಗೆ ಪಾಪ ಮಗು ಗೊತ್ತಿರಲಿಲ್ಲಲ್ಲ, ಕರ್ಕೊಂಡು ಹೋಗಿದ್ರು. ಸೊ ಆಮೇಲೆ ಅವ್ರ ಮನೆಯವರು ಅವ್ರ ಫ್ಯಾಮಿಲಿಯವರೆಲ್ಲ ಬಂದು ದುಡ್ಡಿಗೆ ಡಿಮಾಂಡ್ ಮಾಡ್ತಾಯಿದ್ರು. ಸೊ ನೀವು ಗಂಡ ಬೇಕಾದರೆ ದುಡ್ಡು ಕೊಡು ಅಂತ. ನಾನು ಇಲ್ಲ ಆಗಲ್ಲ ಅಂತ ಹೇಳಿ, ಸೊ ಆಮೇಲೆ ಅದು 1996 ಅವರೇ ಡೈವರ್ಸ್ ಪೇಪರ್ ತಂದುಬಿಟ್ಟು ನಾನು ಸಿಗ್ನೇಚರ್ ಹಾಕಿ ಕೊಟ್ಬಿಟ್ಟೆ ಅಷ್ಟೇ. ಸೊ ಅವ್ರು ಬೇರೆ ಮದುವೆ ಆಗಬೇಕು ನಾನಂದ್ರು. ಆಮೇಲೆ ಅವ್ರು ಯಾರು ಮದುವೆ ಆಗ್ತಾ ಇದ್ದಾರಲ್ಲ ಅವ್ರ ಕಡೆಯಿಂದ ಫೋನ್ ಎಲ್ಲ ಬಂತು, ಪೇಪರಿಗೆ ಸೈನ್ ಹಾಕಿದ್ದೀರಾ ಅಂತ. ಹೌದು ಅಂತ ಹೇಳಿದೆ. ಸೊ ಸೈನ್ ಹಾಕಿ ಕೊಟ್ಬಿಟ್ಟೆ. ತುಂಬ ಜನ ಹೇಳಿದರು, ಯಾಕೆ ಆ ಥರ ಮಾಡಿದ್ಯಾ ನೀನು, ಜೀವನಾಂಶ ಇಲ್ಲ ಮನುಷ್ಯ ನಮ್ಮ ಜೊತೆ ಇಲ್ಲದಾಗ ಅವನ ಜೀವನಾಂಶ ಅವನ ದುಡ್ಡು ಇಟ್ಕೊಂಡು ನಾವೇನು ಮಾಡೋಕ್ಕಾಗಲ್ಲ. ನಿಜವಾಗ್ಲೂ, ಯಾಕಂದ್ರೆ ಇವತ್ತು ಜೀವನಾಂಶವನ್ನೇ ಇಟ್ಕೊಂಡು ಗಂಡಸರನ್ನ ಚಿತ್ರಹಿಂಸೆ ಮಾಡುವ ಎಷ್ಟೋ ಹೆಣ್ಮಕ್ಳು ಇದಾರಪ್ಪ. ಜೀವನಾಂಶಕ್ಕೋಸ್ಕರನೇ ಮದುವೆ ಆಗುವ ನಾಟಕ ಮಾಡಿ ಆಮೇಲೆ ಡಿವೋರ್ಸ್ ನಾಟಕ ಮಾಡೋರ್ ನಡುವೆ ಅವತ್ತಿನ ಕಾಲಕ್ಕೆ ಆ ಕಷ್ಟ ಇದ್ದಾಗ್ಲೂ ಆ ರೀತಿಯದೊಂದು ಆದರ್ಶ ಮೆರೆದಿದ್ದಾರೆ. ಅಂದ್ರೆ ನಮ್ಮ ಜೊತೆ ಇಲ್ಲ ಅಂದ್ಮೇಲೆ ಅವನ್ ದುಡ್ಡು, ತಿಂಗಳ ದುಡ್ಡು, ಮಾಸಿಕ ದುಡ್ಡು ಇಟ್ಕೊಂಡು ನಾವೇನ್ ಮಾಡಕ್ಕಾಗುತ್ತೆ? ಅದು ಏಕೆ, ಅದು ನಮ್ಮನ್ನು ಚುಚ್ಚುತ್ತೆ ಅದು ತಿನ್ನುವಾಗ. ಅದು ಬೇಡ ಅಂತೇಳಿ ಅಂದ್ರೆ, ಬಟ್ ಅವ್ನು ಕೊಟ್ಟ ಶಿಕ್ಷೆ ಮಾತ್ರ ಯಾವ ಹೆಣ್ಣಿಗೂ ಯಾವ ಹುಡುಗರು ಯಾವ ಗಂಡಸು ಕೊಡಬಾರ್ದು. ಅವನು ಕೊನೆಗೆ 50 ರೂಪಾಯಿಗೂ ನನಗೆ ಹೊಡೆಯೋನು, ಬಡಿಯೋನು, ಕೈ ಮುರಿಯಕ್ಕೆ ಬರುವನು, ತುಂಬ ಚಿತ್ರಹಿಂಸೆ. ಅದು ಎಷ್ಟು ಜನರಿಗೆ ಗೊತ್ತಿದೆಯಾ ಗೊತ್ತಿಲ್ಲ. ಆದ್ರೆ ಎಂಡ್ ಆಫ್ ದ ಡೇ ಕುಟುಂಬ ಆಗ್ಲಿ, ಪಬ್ಲಿಕ್ ಆಗ್ಲಿ, ಜನ ಆಗ್ಲಿ ಮಾತಾಡೋದೇನು, ಅಮಿತ ತಪ್ಪು, ಅವನು ಸರಿ ಅಂದ್ರೆ ಹುಡುಗಿ ಮಾಡಿದ ತಪ್ಪು, ಅವಳು ಹೆಣ್ಣಾಗಿದ್ರೆ ಅವಳೇ ತಪ್ಪು ಅಂತ ಹೇಳ್ತಾರೆ ಅಲ್ವಾ. ಸೊ ಇವಾಗ ಗೊತ್ತಾಗಿರ್ಬೋದು ಅನ್ಕೋತೀನಿ ನಾನು. ಇವಾಗ ಜನರಿಗೆ ಗೊತ್ತಾಗಿರ್ಬೋದು ನಾನು ಸತ್ಯನ ಅವನು ಸತ್ಯನ ಅಂತ ಗೊತ್ತಾಗಿರ್ಬೋದು. ಅದು ನಾನು ಜನರಿಗೆ ಬಿಟ್ಟಿದ್ದೀನಿ. ನನಗೆ ನನ್ನನ್ನು ಯಾರು ಹೊಗಳಿನೂ ನನಗೆ ಏನಾಗಬೇಕಿಲ್ಲ, ತೆಗಳಿನೂ ನನಗೆ ಏನಾಗಬೇಕಾಗಿಲ್ಲ. ನನ್ನ ಧರ್ಮ, ನನ್ನ ಇದರಲ್ಲಿ ನಿಷ್ಠೆಯಲ್ಲಿ ನಾನು ನಡೀತಾ ಇರೋದು. ಇದು ಒಂದು ಆದಮೇಲೆ ಇದಿಷ್ಟು ಆಯಿತು. ಆಮೇಲೆ 2000 ಅಲ್ಲಿಂದ ನಾನು ಸೀರಿಯಲ್ ಆಕ್ಟರ್ ಆಗ್ತಾ ಹೋದೆ. ಹೇಗೆ ಅದರ ಕನೆಕ್ಷನ್ ಹೇಗೆ ಬಂತು ನಿಮ್ಗೆ? ಅದೇ ಅವ್ರು ಸರ್ ಬಂದು PPC ನನ್ನ ಆಫೀಸಿಗೆ ಬರ್ತಾ ಇದ್ದು ಸಣ್ಣ ಪುಟ್ಟ ಕೆಲಸ ಮಾಡೋಕ್ಕೆ. ಆಗ ನಾನು ಅವರಿಗೆ ಹೇಳ್ತಾ ಇದ್ದೆ, ನನಗೆ ಆಕ್ಟ್ ಮಾಡ್ಬೇಕಂತ ಆಸೆ ಇದೆ ಆ ಥರ ಎಲ್ಲ ಹೇಳ್ತಾ ಇದ್ದೆ. ನಾನು ಸ್ಕೂಲ್ ಡೇಸಲ್ಲಿ, ಕಾಲೇಜ್ ಡೇಸಲ್ಲೆಲ್ಲ HM ನಾಯಕ ಅಂತ ಡ್ರಾಮಾದಲ್ಲೆಲ್ಲ ಆಕ್ಟ್ ಮಾಡಿದೆ. KK ಸಾಲಿಯನ್ ಅಂತ ಒಬ್ರು ಇದ್ದಾರೆ, ಕಬ್ಬ್ಯಾಡಿ ಅವರು ನನಗೆ ಡೈರೆಕ್ಷನ್ ಮಾಡಿದ್ರು. ಸೊ ಅವರ ಅದರಲ್ಲಿ ನಾನು ಮಾಡ್ತಾ ಇದ್ದೆ. ಆ ನಂತರ ಅದೊಂಥರ ಇಂಟ್ರೆಸ್ಟ್ ಆಯಿತು. ಆಮೇಲೆ ನಾನು ಇದರ ನಡುವೆ ಒಂದು KK ಸಾಲಿಯನ್ ಅವರು ಕರಿಕಟ್ಟಿ ಕರಿಮಣಿ ಅಂತ ಒಂದು ಡ್ರಾಮಾ ಬರೆದಿದ್ರು. ಅದನ್ನೊಂದು 3-4 ವರ್ಷ ನಾನು ಅದರಲ್ಲಿ ಆಸ್ ಎ ಹೀರೋಯಿನಿ ಆಗಿ ಆಕ್ಟ್ ಮಾಡ್ತಾ ಇದ್ದೆ, ಗೆಸ್ಟ್ ಆರ್ಟಿಸ್ಟ್ ಆಗಿ. ತುಂಬಾ ಕಡೆ ಹೋಗಿದ್ದೀನಿ, ತುಂಬಾ ಊರುಗಳಿಗೆ. ಅದೇ ಮಗಳ ಬೆಳವಣಿಗೆಯಲ್ಲಿ ಕೆಲಸ ಮಾಡಿಕೊಂಡು ಬೆಂಗಳೂರು ಬಂದೆ. ಶ್ರೀಧರ್ ಸರ್ ಅವರು ನನಗೆ ಬೆಂಗಳೂರು ಇವರು ಸಿಕ್ಕಿದ್ರು ಇದರಲ್ಲಿ, ಭಾವನಾ, ಶ್ರೀಧರ್, ಪಂಚಮಿ. ಸೊ ಪಂಚಮಿ ಕನೆಕ್ಷನ್ ಇಂದ ನನಗೆ ಬೆಂಗಳೂರು ಬಂದೆ. ಹಾಗೆ ಧನುಜಾ ಅಂತ ಒಬ್ಳು ಬಂಧನ ಸೀರಿಯಲ್ ಮಾಡ್ತಾ ಇದ್ಲು, ಅವ್ರ ಮನೇಲಿ ಇರ್ತಾ ಇದ್ದೆ. ಅವರ ಪರಿಚಯ ಆಯಿತು. ಸೊ ಅವರಿಂದ ಸ್ವಲ್ಪ ಹೊಂಬಾಳೆ ಆ ಥರ ಎಲ್ಲ DD ನೈನ್ಗೆ ಎಲ್ಲ ಮಾಡಿದೆ. ಅದಾದ್ರ ನಂತರ ನನಗೆ ಒಬ್ಬರು ಬಸವರಾಜ್ ಅಂತ ಪರಿಚಯ ಆದರು. ಅವರದ್ದು ಕಾಯಕವೇ ಕೈಲಾಸ, ಭಾರತ 2000 ಅಂತ 2 ಟೆಲಿಫಿಲ್ಮ್ ಮಾಡಿದರು. 2ರಲ್ಲೂ ನಾನು ಹೀರೋಯಿನಿ ಆಗಿದ್ದೆ. ಅದರಲ್ಲಿ ಕಾಯಕವೇ ಕೈಲಾಸದಲ್ಲಿ, ಭಾರತ 2000ದಲ್ಲಿ ನಮ್ಮ ತಿಪ್ಟೂರ್ ರಘುವರ ಡೈರೆಕ್ಷನು, ಹೊಸಕೋಟೆನಲ್ಲಿ ಶೂಟಿಂಗ್ ಆಗಿತ್ತು, ಕೋಲಾರ ಹೊಸಕೋಟೆ ಸೈಡ್. ಸೊ ಅವ್ರ ಮಗಳು ಬಂದು ಮೀನಾ ರಘು ಅಂತ. ಅವಳು ಒನ್ ಆಫ್ ನನ್ನ ಬೆಸ್ಟ್ ಫ್ರೆಂಡು, 26 ವರ್ಷದ ಗೆಳತಿ. ಸೊ ಇವಾಗಲೂ ನನ್ನ ಟಚ್ಚಲ್ಲಿದ್ದಾಳೆ. ಸೊ ಅವಳು ಒಂದೊಂದು ಪಾತ್ರ ಮಾಡಿದ್ಲು. ಈ ಅವರಪ್ಪ ಇದರಲ್ಲಿ ಮಾಡಿದೆ 15 ದಿವಸ ಶೂಟಿಂಗು. ಈ ಥರ ಶಿಕಾರಿ ಅಂತ ಅವಿನಾಶ್ ಜೊತೆ ಒಂದು ಸೀರಿಯಲಲ್ಲಿ ಆ್ಯಕ್ಟ್ ಮಾಡಿದೆ. ಸೊ ಏರೋಸ್ಟಸ್ ರೋಲ್ ಇತ್ತು. ಸೊ ಈ ಬಣ್ಣ, ಆಮೇಲೆ ಕಾಯಕ ಕೆಲಸ, ಭಾರತ 2000, ಆಮೇಲೆ ನಾನೇ ಒಂದು ಸೀರಿಯಲ್ ಪ್ರೊಡ್ಯೂಸ್ ಮಾಡಿದೆ, ವೇಷ ಅಂತ. ಹೌದಾ? ಕೃಷ್ಣಮೂರ್ತಿ ಕವತಾರಿಂದ 5 ಎಪಿಸೋಡು ದೂರದರ್ಶನಿಗೆ ಈವ್ನಿಂಗ್ಗೆ ರನ್ ಆಗೋ ಥರ 5ರಿಂದ 5:30. ಅದು ಹೀರೋ ಹೊಂಡ ಎಲ್ಲ ನನಗೆ ಸ್ಪಾನ್ಸರ್ ಕೊಟ್ಟರು. ಕೃಷ್ಣ ಪೈಪ್ಸ್ ಅವರು, ಹೀರೋ ಹೊಂಡದವರೆಲ್ಲ ಸಹಕಾರ ಕೊಟ್ಟರು. 2000 ಇಸ್ವಿನಲ್ಲಿ ನನ್ನ ಸ್ವಂತ 2,75,000 ಕೊಟ್ಟು ಸ್ವಂತ ಅಂಗಡಿ ತಗೊಂಡೆ. ಅದರಲ್ಲಿ ಫ್ಯಾಷನ್ ಡಿಸೈನು, ಸೈಬರ್ ಸೆಂಟ್ರು, ಹಾಗೆ ಜೆರಾಕ್ಸ್ ಮೆಷಿನು, ಹಾಗೆ ಕಂಪ್ಯೂಟರ್, DTP ವರ್ಕೆಲ್ಲ ಇತ್ತು. ಒಂದು 2-3 ಜನ ಕೆಲಸಕ್ಕೂ ಇದ್ರು. ಆ ಟೈಮಲ್ಲಿ ನಂದು ಸೀರಿಯಲ್ ಒಂದು ಬಿಡುಗಡೆ ಇತ್ತು.
ಲೋಕಲ್ ಚಾನಲ್ಗೆ ಮಾಡಿದ್ದು. ಓಕೆ, ಆ ಬಿಡುಗಡೆಗೆ ನನಗೆ ತುಂಬ ಕರೆದಿದ್ರು, ಶಾರದಾ ಹೋಟ್ಲಲ್ಲಿ ಇದೆ ಬನ್ನಿ ಬನ್ನಿ ಅಂತ. ನಾನು ಯಾಕೋ ಗೊತ್ತಿಲ್ಲ, ಮನಸ್ಸು ಕೇಳ್ತಿರ್ಲಿಲ್ಲ ಬೇಡವೇ ಅಂತ, ಆದರೂ ಹೋದೆ. ಹೋಗಿ ಸ್ವಲ್ಪ ಹೊತ್ತಿದ್ದು ನಾನು ಇಲ್ಲ ಹೋಗ್ತೀನಂತ ಬಂದೆ. ಅಷ್ಟೊತ್ತಿಗೆ ನಮ್ಮ ಫ್ಯಾಷನ್ ಡಿಸೈನ್ ಹುಡುಗ ಸ್ಟಿಚ್ ಮಾಡೋನು ಫೋನ್ ಮಾಡ್ತಾ ಇದ್ದ, ಬನ್ನಿ ಮೇಡಮ್ ಕರೆಂಟ್ ಹೋಗಿದೆ. ನಾನು ಬಂದುಬಿಟ್ಟು ನಾನು ಕೇಳಿದೆ ಏನಾಯಿತು ಕರೆಂಟು, ಬೇರೆ ಎಲ್ಲ ಅಂಗಡಿಯಲ್ಲಿದೆ, ನಮ್ಮ ಅಂಗಡಿಗೆ ಹಾಕಿಲ್ಲ, ಅದು ಗೊತ್ತಿಲ್ಲ ಅಂತ ಹೇಳಿಬಿಟ್ಟ ಅವನು. ನಾನೇನೋ ಕರೆಂಟ್ ಹೋಗಿದ್ದೀನಿ ಅಂತ ಎಲ್ಲ ಸ್ವಿಚ್ ಆಫ್ ಮಾಡಿಕೊಂಡು ಆಯಿತು ಹೋಗೋಣ ಅಂದ. ನಾನು 9 ಗಂಟೆಗೆ ಅವತ್ತು ಆಫೀಸ್ ಬಿಟ್ಟು ನಾನೇನು ಇನ್ನೇನು ಮನೆಗೆ ಹೋಗಿ ಒಂದು 11 ಗಂಟೆ ಆಗಿದೆ ಏನೋ, ನನಗೆ ಫೋನ್ ಬಂತು, ನನಗೆ ನಿಮ್ಮ ಅಂಗಡಿ ಎಲ್ಲ ಫುಲ್ ಸುಟ್ಟೋಯ್ತು ಅಂತ. ಒಳಗಡೆ 6 ಲಕ್ಷ ಸಾಮಾನಿತ್ತು, 8 ಕಂಪ್ಯೂಟರ್ಗಳು, 1 ಲಕ್ಷದ ಜೆರಾಕ್ಸ್ ಮಿಷಿನು, ಫ್ಯಾಷನ್ ಡಿಸೈನು, ಯಾವುದೋ ಸ್ಕೂಲಿದ್ದು ಯೂನಿಫಾರ್ಮ್ ಎಲ್ಲ ತೊಗೊಂಡಿದ್ವಿ, ಎಲ್ಲ ಬರ್ನ್ ಆಗಿದೆ, ಏನಿಲ್ಲ. ಮತ್ತು ನಾನು ಎಲ್ಲ ಹೋಗಿದೆ. ಮೇಲ್ಗಡೆ ಒಂದು 10 ಅಂಗಡಿಗಳಿದೆ, ಅದರಲ್ಲಿ ಫಸ್ಟ್ ಅಂಗಡಿ ನಂದೇ ಹೋಗ್ಬಿಟ್ಟಿದೆ ಅಲ್ಲ, ಕೆಳಗಡೆ ಎಲ್ಲ ಇದೆ, ಏನಿದು ಅಂತ ನನಗೆ ಯಾರ ಮೇಲೋ ಒಂಥರ ಇರ್ಬೋದು, ಯಾರು ಬೇಕಂತಲೇ ಮಾಡಿಬಿಟ್ರು, ನಾನು ಇಲ್ಲಿ ಇರಬಾರ್ದು ಅನ್ನೋ ಉದ್ದೇಶಕ್ಕೆ ಅಂತ ನನಗೆ ಆವತ್ತು ನನ್ನ ಮನಸ್ಸಿಗೆ ಆಯಿತು. ಸೊ ಆಮೇಲೆ ಆ ಟೈಮಲ್ಲಿ 1 ಲಕ್ಷ ರೂಪಾಯಿ ಚಿಟ್ ಫಂಡಿಗೆ ಸೇರಿದೆ. ಅವರಿಗೆ ಫೋನ್ ಮಾಡಿದೆ, ನನಗೆ ನನ್ನ ಚಿಟ್ ಫಂಡನ್ನು ಕೊಡಿ, ನನ್ನ ಅಂಗಡಿ ಈ ಥರ ಆಗಿದೆ ಅಂತ. ಅವ್ರದ್ದು ದುಡ್ಡಿಸ್ಕೊಂಡು ನಾನು 80 ಕೊಡಪನ 100 ಕೊಡಪನ ನೀರು ಹೊಡೆದೆ ಬೆಳಿಗ್ಗೆ ಬಂದು. ರಾತ್ರಿ ಬರಲಿಲ್ಲ ನಾನು, ಏನು ಬಂದು ನೋಡೋದು ಅಂತ. ಬೆಳಿಗ್ಗೆ ಬಂದು ಹೊಡೆದೆ ನೀರು ಕೊಡಪಂದಿದೆ, ನೀರು ಚಿಮ್ಕಿ ಎಲ್ಲ ಕಪ್ಪಿದ್ದನ್ನೆಲ್ಲ ತೆಗೆದು ಏನೂ ಸಿಕ್ಕಿಲ್ಲ. ಸಾಯಿಬಾಬಾ ಅನ್ನೋದೊಂದು ಇಷ್ಟು ದೊಡ್ಡ ಮೂರ್ತಿ ಇತ್ತು, ಬಿಳಿದ್ದು, ಅದು ಒಂದು ಕಪ್ಪಾಗಿಲ್ಲ ನೋಡಿ, ಮಾರ್ಬಲ್ ಇದ್ದು. ಅದು ಬಿಟ್ಟರೆ ಅದ್ಯಾರೋ ಬಾಂಬೆದ ಫ್ರೆಂಡ್ ಬಂದು ಅವ್ನು ಗಿಫ್ಟ್ ಕೊಟ್ಟಿದ್ದ, ಅದೊಂದು ಬಿಟ್ಟರೆ ಬೇರೆ ಎಲ್ಲವೂ ಸುಟ್ಟೋಗಿತ್ತು. UPS ಬ್ಯಾಟ್ರಿ ಎಂತ ಸಹ ಇರಲಿಲ್ಲ, ಖಾಲಿ ಇದ್ದೆ. 4 ಚೇರ್ಗಳಿತ್ತು, ಸಾಯಿಬಾಬಾ ಮೂರ್ತಿ ಮಾತ್ರ ಇತ್ತು, ಏನು ಕಪ್ಪಾಗದೆ ಅದೊಂದು ಉಳ್ಕೊಂಡಿತ್ತು. ಅದು ನನಗೆ ತಿರ್ಗಾ ಆಯಿತು. ಅದೇ ಅವತ್ತು ನಾನು ಶಿರಡಿನಲ್ಲಿ ನಮ್ಮ ಇವನು ಮದುವೆ ಆದವನು, ಐ ಡೋಂಟ್ ಲೈಕ್ ಟು, ನನ್ನ ಗಂಡ ಅಂತ ಕರೆಯೋಕೆ ನನಗೆ ಇಷ್ಟಪಡಲ್ಲ ನಾನು. ಅವನು ನನಗೆ ಮನಸ್ಸಿಗೆ ಕೊಟ್ಟ ನೋವು. ಅವತ್ತು ನಾನು ಸುಸೈಡ್ ಆಗಬೇಕು ಅಂತ ಅಲ್ಲೂ ಹೋಗಿದ್ದೆ, ಇದು ಬದುಕು ಬೇಡ ಎನ್ನುವಂತ. ಆಗ ಮೊಬೈಲಲ್ಲಿ ಇರಲಿಲ್ಲಲ್ಲ. ಆಗ ನಾನು ನನ್ನ ಮನೆಯಿಂದ ಸ್ವಲ್ಪ ದೂರ ಹೋಗ್ತಾ ಇದ್ರೆ ಯಾರೋ ಬಿಳಿ ಬಟ್ಟೆ ಹಾಕ್ಕೊಂಡು ನನ್ನನ್ನು ಮನೆ ತನಕ ಬಿಟ್ಟು ಹೋಗೋದು, ತಿರ್ಗಾ ಹೋಗೋದು, ಆ ಥರ ರಾತ್ರಿ ಒಂದಿನ ಆಗಿತ್ತು ಘಟನೆ. ಆಮೇಲೆ ಅಲ್ಲೊಂದು ದಿವಸ ನಾನು ಊಟ ಇಲ್ಲದಿದ್ದಾಗ ಯಾರೊಬ್ರು ಬಂದು ನನ್ನ ಹತ್ರ, ನನಗೆ 2 ಚಪಾತಿ ಕೊಡು, ರೋಟಿ ಕೊಡು ಅಂತ. ನಾನು ಏನಿಲ್ಲ, ನಾನೇ ಮಾಡಿಲ್ಲ, ನೀನೇ ನನ್ನ ಹತ್ರ ಕೇಳ್ತೀಯ ಅಂತ ಜೋರು ಮಾಡ್ತಾ ಇದ್ದೆ. ಇಲ್ಲ, ಒಳಗಡೆ ಇದೆ ನಿಂದು, ಮನೆ ಒಳಗಡೆ ಹೋಗು ಅಂತಾನೆ. ರೂಮ್ ಒಳಗಡೆ ಹೋದರೆ ಪ್ಲೇಟಲ್ಲಿ ನನಗೆ ಇದಿತ್ತು, ರೋಟಿ ಇತ್ತು. ಮತ್ತೆ ನಾನು ತಂದು ಕೊಟ್ಟೆ. ನಂಗೆ ಆಶ್ಚರ್ಯ ಆಯಿತು, ಏನಪ್ಪ ಬಾಬಾ ಇಷ್ಟು ಇದ್ದಾರ ಅಂತ. ನಾನು ಅಲ್ಲಿ ಇದ್ದ ಟೈಮಲ್ಲಿ ದೇವರಲ್ಲಿ ರಾತ್ರಿ ನಡೆದಿದ್ದಾರೆ ಸಾಯಿಬಾಬಾ, ಅವ್ರು ಅಚ್ಚಿ ಬಿತ್ತು ಸಿಮೆಂಟ್ ನೆಲದ ಮೇಲೆ ಅಂತ ನೋಡೋಕ್ಕೆ ತುಂಬ ಜನ ಬರ್ತಾಯಿದ್ರು. ಐ ಆಮ್ ಟಾಕಿಂಗ್ ಅಬೌಟ್ 91 ಸ್ಟೋರಿ. 91 ಇದು, ಹೌದು, ಆ ಥರ ಎಲ್ಲ ಹೇಳ್ತಾ ಇದ್ರು. ಆಮೇಲೆ 92ಅಲ್ಲಿ ನನ್ನ ಮಗಳಾದದ್ದು ನನಗೆ. ಆಮೇಲೆ ಅದೇ ಬಾಬಾ ಇಲ್ಲೂ ನನಗೆ ಬರೀ ಅವರೇ ಉಳಿದ್ರಲ್ಲ ಒಬ್ರು, ಬೇರೆ ಫೋಟೋಗಳೆಲ್ಲ ಇತ್ತು, ಅದೆಲ್ಲ ಇದಾಗಿದೆ, ಬರ್ನ್ ಆಗಿದೆ, ಏನ್ ಐಟಮ್ಗಳು ಉಳ್ದಿರ್ಲಿಲ್ಲ. ನಂಗೆ ತುಂಬಾ ಆಶ್ಚರ್ಯ ಆಯ್ತು ಏನಪ್ಪಾ ಅಂತ. ಆಗ ನಾನು ತುಂಬಾ ಇಷ್ಟಪಟ್ಟ ದೇವರು ಅಂದ್ರೆ ಶಿರಡಿ ಸಾಯಿಬಾಬಾ. ಬಾಬನಿಗೆ ಕೇಳ್ತಾ ಇದ್ದೆ, ಯಾಕೆ ಬಾಬಾ ಇಷ್ಟೆಲ್ಲ ಮಾಡ್ತಾ ಇದ್ದೆ, ಇನ್ನೊಂದು 16 ದಿನ ನೋಡ್ತೀನಿ, 16 ದಿನದೊಳಗಡೆ ನೀನು ನನ್ನ ಜೀವನವನ್ನು ಬದಲಾಯಿಸಬೇಕು, ನಂಗೆಲ್ಲದೊಂದು ಅಂಗಡಿ ಸಿಗಬೇಕು, ನನ್ನ ಸಂಸಾರ ನಡಿಬೇಕು ಅಂತ. ಅಷ್ಟೊತ್ತಿಗೆ ನನಗೆ ಒಬ್ಬರು ಫೋನ್ ಮಾಡ್ತಾರೆ, ಮಣಿಪಾಲದಲ್ಲಿ ಒಂದು ಅಂಗಡಿ ಇದೆ, 6,000 ರೂಪಾಯಿ ಬಾಡಿಗೆ, ಬರ್ತೀರಾ ಅಂತ. ತಿರ್ಗಾ ನಾನು 60,000 ರೂಪಾಯಿ ಡೆಪಾಸಿಟು ಸಾಲಗಿಲ್ಲ ಮಾಡಿಕೊಂಡು ತಿರ್ಗಾ ನನ್ನ ಜೀವನವನ್ನು ಕಟ್ಕೋತೀನಿ. ಒಂದು ಸಲ ಮೇಲೆ ಹೋದಳು, ತಿರ್ಗಾ ಕೆಳಗೆ ಬಿದ್ದು ತಿರ್ಗಾ ಜೀವನ ಕಟ್ಕೋತೀನಿ. ಇಷ್ಟೆಲ್ಲರ ನಡುವೆ ಮಗಳನ್ನ ಡಾಕ್ಟರ್ ಓದಿಸುವಂತ ಅದು ಎಲ್ಲ 2005ಕ್ಕೆ ಆಗುತ್ತಲ್ವಾ, ಕೆಲ್ಸಕ್ಕೆ ಸೇರ್ಕೋತೀನಿ. ಸ್ವಲ್ಪ ಆ ಮೂಮೆಂಟ್ ಅಲ್ಲಿ ನಾನು ನಂಜುಂಡಿ ಅವರದ್ದೊಂದು ICC ಪೊಟೆನ್ಷಿಯಲ್ ಕಸ್ಟಮರ್ ಮೀಟ್ ಮಾಡಕ್ಕೆ ಹೋದಾಗ KP ನಂಜುಂಡಿ ಮೀಟ್ ಮಾಡ್ತೀನಿ. ಆಗ ಅವ್ರು ಹೇಳ್ತಾರೆ, ತಿರ್ಗಾ ಗಂಗೋತ್ರಿ ಸೀರಿಯಲ್ ಅಂತ ಒಂದು ಸೀರಿಯಲ್ ನಡೀತಾ ಇದೆ, ಖಳನಾಯಕಿ ಪಾತ್ರದವಳು ಬಿಟ್ಟು ಹೋಗಿದ್ದಾಳೆ, ದಯವಿಟ್ಟು ನೀನು ಮಾಡಮ್ಮ ಅಂತ ಹೇಳ್ತಾರೆ, ನಿಂಗೊಂದು ಬಿಸ್ನೆಸ್ ಕೊಡ್ತೀನಿ ಮಾಡಿ. ನಾನು ಆಯಿತು, ಈ ಕಡೆ ಬಿಸ್ನೆಸ್ಸು ಬಂತು, ಈ ಕಡೆ ಒಂದು ಸೀರಿಯಲ್ಲು ಸಿಕ್ತು ಅಂತ ನಾನು ಒಪ್ಕೋತೀನಿ. ಇದರ ನಡುವೆ ನನ್ನ ಮಗಳು 9th ಪಾಸ್ ಆಗಿ 10th ಹೋಗ್ತಾ ಇರ್ತಾಳೆ. ಸೊ ಅದರ ನಡುವೆ ನನ್ನ ತಂಗಿಗೆ ಮತ್ತು ತಮ್ಮನಿಗೆ ಮದುವೆ ಮಾಡೋ ಜವಾಬ್ದಾರಿ ಇರುತ್ತೆ. ಸೊ 2007ಅಲ್ಲಿ ನಾನು ಅವರ ಮದುವೆ ಮಾಡ್ತೀನಿ. ಮದುವೆ ಒಂದು 12 ಲಕ್ಷ ರೂಪಾಯಿ ಖರ್ಚು ಮಾಡಿ ಮದುವೆ ಮಾಡಿ, ಆ ಮದುವೆ ಟೈಮಲ್ಲಿ ನಮ್ಮ ಎಲ್ಲ ಸಂಸಾರಗಳು ತಿರ್ಗಾ ನಮಗೆ ಒಂದಾಗ್ತಾರೆ. ಬಟ್ ನನ್ನ ಮಗಳು ಹೇಳ್ತಾಳೆ, ಇಲ್ಲ ಮಮ್ಮಿ SSLC ಆಯ್ತಲ್ಲ, ನಾವು ಇನ್ನು ಊರು ಬಿಟ್ಟು ಹೋಗೋಣ ಅಂತ. ಅಷ್ಟರ ನಡುವೆ ನನ್ನ ಈ ಮಣಿಪಾಲದ ಅಂಗಡಿಯನ್ನು ಸಹ ಪಂಚಾಯತಿಯವರು ಬಿಲ್ಡಿಂಗ್ ಹೊಡೆದಾಕ್ತಾರೆ. ಸೊ ಅಲ್ಲಿಗೆ ನಂದು 2ನೇ ವಿನ್ನಿಂಗ್ಸು ಔಟ್ ಆಗುತ್ತೆ ಉಡುಪಿಯಿಂದ. ಸೊ ನನಗಾಗ ಅನಿಸಿತು, ಇಲ್ಲ ನನ್ನ ಬದುಕು ಬೆಂಗಳೂರಲ್ಲೇ ಇರಬೇಕು,
ನೋಡೋಣ, ಬೆಂಗಳೂರಿನ ಅಣ್ಣಮ್ಮ ತಾಯಿ ಕರೀತಾ ಇರುವಾಗ ನಾನು ಯಾಕೆ ಸುಮ್ಮನೆ ಇಲ್ಲಿ ಇರಬೇಕು ಅಂತ ನಾನು ನನ್ನ ಮಗಳನ್ನು ಕರ್ಕೊಂಡು ಆ ಟೈಮಲ್ಲೇ ಒಂದು ಸೆಂಟ್ರ್ ಕಾರ್ ಸಣ್ಣದು ತಗೊಂಡಿದ್ದೆ. ಆ ಕಾರನ್ನು ತಗೊಂಡು ಬರೀ ಒಂದು ಕಂಪ್ಯೂಟರ್ ತಗೊಂಡು ನನ್ನ ಮಗಳನ್ನು ತಗೊಂಡು ಬಂದು ಬರೀ ಕೈಯಲ್ಲಿ ಬಂದೆ. ನಾನು ಬರೀ ಕೈಯಲ್ಲಿ ಬಂದು ಒಂದು ದಿವಸ ಹೋಟ್ಲಲ್ಲಿದ್ದು, ನೆಕ್ಸ್ಟ್ ಡೇ ಮನೆ ಹುಡುಕಿ, ಫಸ್ಟ್ ಡೇ ಎಲ್ಲ ನನ್ನ ಮಗಳು ಚಾಪೆಯಲ್ಲಿ ಮಲಗಿಸಿ, ಆಮೇಲೆ ಏನು ಬೇಕು ಅಷ್ಟೇ ತಗೊಂಡು ನಾವು 2007 ಏಪ್ರಿಲ್ಗೆ ನಾವು ಬ್ಯಾಂಗ್ಳೂರಲ್ಲಿ ಜೀವನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆ ನಂತರ ನನಗೆ ಬ್ಯಾಂಗ್ಳೂರಿನ ಎಲ್ಲ ಜನತೆ, ಹೋಟೆಲ್ ಇಂಡಸ್ಟ್ರಿಯವರು ಆಗಲಿ, ನನಗೆ ತುಂಬ ಸಪೋರ್ಟ್ ಮಾಡಿದ ಒಬ್ಬರು ವ್ಯಕ್ತಿ ವಾಸುದೇವ್ ಅಡಿಗಾಸ್ ಅವರು ತುಂಬ ಕಸ್ಟಮರ್ಸ್ ಎಲ್ಲ ಕೊಟ್ಟರು. ತುಂಬ ಒಳ್ಳೆಯ ಒಂದು ಹೃದಯವಂತಿಕೆಯ ಜನ ಅವರು. ಅಷ್ಟೇ ಅಲ್ಲ ನೋಡಿ, ಎಷ್ಟು ಇದ್ರೆ ಸಹ, ಎಷ್ಟು ದುಡಿದ್ರೆ ಸಹ ನಮ್ಮ ಹತ್ರ ಎಂಡ್ ಆಫ್ ದ ಡೇ ನಾವು ಸತ್ತಾಗ ನಮ್ಮ ಮಕ್ಕಳಿಗೆ ಏನು ಸಿಕ್ಕಿಲ್ಲ ಅಂದರೆ ನಾವು ಇಷ್ಟೆಲ್ಲ ಮಾಡಿ ಏನು ಪ್ರಯೋಜನ. 16ನಲ್ಲಿ ನಾಗಪ್ರತಿಷ್ಠೆ ಆಯಿತು, ಈ ಹುಡುಗಿಗೆ ಮದುವೆನೂ ಆಯಿತು. 17ನಲ್ಲಿ ಹೋಟೆಲ್ ಓಪನ್ ಆಯಿತು, ಹೋಟೆಲ್ ಮಾತ್ರ ಲಾಸ್ ಆಯಿತು. ಮತ್ತೆ ನಾನೇನು ಮಾಡಿದೆ, ಅದರಲ್ಲಿ ನನಗೊಂದು 2 ಕೋಟಿ ತನಕ ನಾನು ಸ್ವಲ್ಪ ಸಾಲದಲ್ಲಿ ಬಿದ್ದೆ. ಆ ಟೈಮಲ್ಲಿ ಬ್ರಷ್ ಮಾಡ್ತಾ ಕನ್ನಡಿ ನೋಡ್ತಾ ಇದ್ದೆ, ಅಲ್ಲೇ ನಾನು ಅನ್ಕಾನ್ಷಿಯಸ್ ಆಗಿ ಬಿದ್ದಿದ್ದೀನಿ. ನನಗೆ ಬ್ರಷ್ ಮಾಡಿದ್ದು ನೆನಪಿದೆ, ನನಗೆ ಬಿದ್ದದ್ದು ನೆನಪಿಲ್ಲ. ಆಪ್ರೇಷನ್ ಮಾಡಬೇಕು ಅಂತ ನಾನು ಇದೆಲ್ಲ ಕೂದಲೆಲ್ಲ ತೆಗೆದು ಆಪ್ರೇಷನ್ ಮಾಡೋಕ್ಕೆ ಇಲ್ಲ, ಬೇಕಾದರೆ ಸಾಯ್ತೀನಿ, ನಾನು ಸಾಯಕ್ಕೆ ರೆಡಿ ಇದ್ದೀನಿ, ಅದೆಲ್ಲ ಬೇಡ ನನಗೆ ಅಂತ ಹೇಳಿದೆ. ಯಾರೋ ಬಂದು ನನ್ನ ಕೆಂಪು ಸೀರೆ ಉಡ್ಕೊಂಡು ಬಂದು ನನ್ನ ತಲೆಯನ್ನು ಮಾಡ್ತಾಯಿದ್ರು. ನಾನು ತಿರ್ಗಾ ಎಚ್ಚರಿಕೆ ಆಗ್ತಾಯಿದ್ದೆ, ತಿರ್ಗಾ ನಿದ್ರೆಗೆ ಜಾರ್ತಾಯಿದ್ದೆ, ಇಂಜೆಕ್ಷನ್ ಫೋರ್ಸಿಗೆ ಮಾಡ್ತಾಯಿದ್ರು. ನನಗೆ ಅನಿಸ್ತಾ ಇತ್ತು, ಯಾವುದೋ ಒಂದು ಶಕ್ತಿ, ಅಜಾತ ಶಕ್ತಿ ನನ್ನ ಹಿಂದೆ ಓಡಾಡ್ತಾ ಇದೆ ಅಲ್ವಾ, ಯಾಕೆ ಈ ಥರ ಅಂತ ನನಗಾಯಿತು. ಇಲ್ಲ, ನಾನು ಮಾಡಿದ ಪೂಜೆ ಪುನಸ್ಕಾರಕ್ಕಿರ್ಬೋದು, ಯಾವುದೋ ಒಂದು ತಾಯಿ ದುರ್ಗಾ ಮಾತೆಯೇ ಇರ್ಬೋದು ಅಂತೆಲ್ಲ ನಾನು ಯೋಚನೆ ಮಾಡ್ತಾ ಇದ್ದೆ. ಅದೇನೋ ಗೊತ್ತಿಲ್ಲ, ಆ ಟೈಮಲ್ಲಿ ನಾನು ಕೈ ಹಾಕಿದ ಕೆಲಸಗಳೆಲ್ಲ ನಾನೇನು ಮುಟ್ಟಿದ್ರು ಚಿನ್ನ ಥರ ಆಗ್ತಾಯಿತ್ತು. ಸೊ ಹಾಗೆ ನನಗೆ ಒಳ್ಳೆ ದುಡ್ಡು ಬರ್ತಾ ಇತ್ತು. ಬಂದ ದುಡ್ಡಲ್ಲಿ ನಾನು ಚೆನ್ನಾಗಿ ಮನೆ ಕಟ್ಟಿಸ್ಕೊಂಡೆ. ಯಾವಾಗ ತಿರುಪತಿನೂ ದರ್ಶನ ಮಾಡೋಕ್ಕೆ ಸ್ಟಾರ್ಟ್, ನನ್ನ ಬದುಕು ಸ್ವಲ್ಪ ಚೇಂಜಸ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ದೇವ್ರ ಮೇಲೆ ಒಲವು ಜಾಸ್ತಿ ಆಯಿತು. ಜಯ ಶ್ರೀನಿವಾಸ ಜಯ ವೆಂಕಟೇಶ ವೃಷಶೈಲನಾಥ ಶ್ರೀ ಪದ್ಮನಾಭ ವೈಕುಂಠನಾಥ ಜಯ.